ಬೀಳ್ತಾ ಇತ್ತು. ಬೀಳುವಾಗ ಎಲ್ಲ ಮನೆ 4 ಮನೆಯವರು ಬೊಬ್ಬ ಸೌಂಡ್ ಬಂತು. ನೋಡುವ ನಾವು ಕೂಡ ಗಾಳಿ ಹಾಕಿ ಹೊರಗೆ ಹೊಡಿದ್ದೆವು. ಒಟ್ಟು ನೋಡುವಾಗ ಈ ಥರ ಆಗಿದೆ ಸರ್. ಈಗ ಇದು ಅಪಾಯ ಇತ್ತು ಅಂತ ಹೇಳಿ ಬೀಳುತ್ತೆ ಅನ್ನೋ ಏನಾದರೂ ಸೂಚನೆ? ಇಲ್ಲ ಸರ್, ಏನಿಲ್ಲ. ಅಂದರೆ ಇದೆಲ್ಲ ಕೆಲಸ ಮಾಡಿ ಕಟ್ಟಿ ಎಲ್ಲ ಇಟ್ಟಿದ್ರು, ಅದರಿಂದ ಏನು ದ್ವಯ ಇರಲಿಲ್ಲ. ಆ ಥರ ನಾವು ಎನಿಸಲಿಲ್ಲ ಬೀಳ್ತದೆ ಅಂತೇಳಿ. ಮತ್ತು ಇದು ಕೂಡ ಮನೆ ಕೂಡ ಓನರ್ ಒಳ್ಳೆ ಗಟ್ಟಿ ಮಾಡಿ ಕೊಟ್ಟಿದ್ರು. ಈ ವರ್ಷ ಎಲ್ಲ ಮಾಡಿನೆಲ್ಲ ಅಂಚೆ ಎಲ್ಲ ತೆಗೆದು ಎಲ್ಲ ಕರೆಕ್ಟ್ ಸೇಫ್ಟಿ ಮಾಡಿ ಕೊಟ್ಟಿದ್ದರು. ಆದ್ದರಿಂದ ಇದ್ದದ್ದು. ಈ ಥರ ಆಗ್ತದೆ ಅಂತ ಏನು ಎನಿಸಲಿಲ್ಲ ಸರ್. ನಿಮ್ಮ ಮನೇಲಿ ಎಷ್ಟು ಮಂದಿ ಇದೆ ಸರ್? ನಿಮ್ಮ ಹೆಂಡತಿ ಮಗು ಹೇಗಿದ್ದಾರೆ? ತೊಂದರೆ ಸೇಫ್ ಆಗಿದ್ದೇವೆ ದೇವರ ದಯದಿಂದ. ನಿನ್ನೆಲ್ಲ ದೇವಸ್ಥಾನ ಎಲ್ಲ ಹೋಗಿ ಬಂದಿದ್ದರಿಂದ ಅದರ ಫಲದಿಂದ ನಿಷ್ಟಾದರೂ ದೇವರೊಂದು ಪ್ರಾಣ ಉಳಿಸಿಕೊಟ್ಟಿದ್ದಾರೆ ಅಷ್ಟೇ. ಸಾಮಾನೆಲ್ಲ ಬೇಸರ. ಸರ್, ಈಗ ಈ ಬಾಡಿಗೆ ಮನೆಯಲ್ಲಿ ಇದ್ರೆ ಎಷ್ಟು ವರ್ಷ? 13 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಇದ್ದೇನೆ. ಇಲ್ಲಿ ಬಂದು ಏನು ತೊಂದರೆ ಇರಲಿಲ್ಲ ಇಷ್ಟು ವರ್ಷದಲ್ಲಿ. ಈಗ ಜೀವ ಉಳಿದಿದೆ, ಆದರೆ ಮನೆ ಸಂಪೂರ್ಣವಾಗಿದೆ. ಅದೇ ಹೌದು. ಎಲ್ಲ ಸಾಮಾನು ಎಲ್ಲ ದಿನ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಇದರದ್ದೆಲ್ಲ ರೆಡಿ ಮಾಡಿದ ಸಾಮಾನೆಲ್ಲ ಇದಾಯ್ತು. ಏನು ಮಾಡೋದು? ಆದರೆ ಜೀವಕ್ಕೆ ಏನಾಗಲಿಲ್ಲ ಅಂದರೆ ದೇವರ ದಯ. ಇನ್ನಾದರೂ ಏನಾದರೂ ಆಗ್ತದೆ. ಘಟನೆ ಆಗುವಾಗ ಅಲ್ಲಿ ಮನೆಯಲ್ಲಿ ಮಲಗಿದ್ದೇವೆ. ನಾನು ಅದು ಸ್ವಲ್ಪ ಹೊತ್ತಲ್ಲಿ 5 ನಿಮಿಷ ನನ್ನ ಹೆಂಡತಿ ಮಗು ವಾಶ್ರೂಮಿಗೆ ಅಂತ ಬಂದು ಹೊರಗಡೆ ಬಂದು ಅದೇ ಟೈಮಲ್ಲಿ ಒಂದು 5 ನಿಮಿಷ ಆಗುವಾಗ ಈ ಥರ ಆಗಿದೆ. ನಾವು ಎನಿಸಿಲ್ಲ, ದೇವರೇ ಕಾಪಾಡಿದ ಅಷ್ಟೇ. ಈ ಮಕ್ಕಳು ಇದ್ರಲ್ಲ ಸರ್, ಸರಿತಾ ಯಾರು ತಿಳ್ತಿದ್ದಾರೆ ಈ ಜಾಗ ಒಟ್ಟಿಗೆ ಮೂಜಿ ಗೊತ್ತಿಲ್ಲ.
ಹಾಂ ಒಟ್ಟು ಒಟ್ಟಿಗೆ ಮೂಜಿ ಗೊತ್ತಿಲ್ಲ ನಾಳು ಐದು ಒಟ್ಟಿಗೆ ಕಾರ್